ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಎಂಎಲ್ಸಿ ಎನ್ ರವಿಕುಮಾರ್ ಅವರ ಪದ ಬಳಕೆ ಪದಪ್ರಯೋಗ ಇದೆಯಲ್ಲ ಎಲ್ಲೆಡೆ ವ್ಯಾಪಕವಾದಂಥ ಟೀಕೆ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಮುಖ್ಯಮಂತ್ರಿಗಳು ಕೂಡ ಇದೀಗ ಕಿಡಿಕಾರಿದ್ದಾರೆ. ರವಿಕುಮಾರ್ ಅವರ ನಾಲಿಗೆ ಜಾಸ್ತಿ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಲಿಗೆ ಉದ್ದವಾಗಿದೆ ಅಂತ ಹೇಳಿದ್ದಾರೆ, ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ, ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡುವಂಥ ನೈತಿಕತೆ ಇದೆಯಾ ಇವರಿಗೆ? ನೈತಿಕತೆಯ ಅಧಪತನಗಿಳಿದಿರುವಂಥ ರವಿಕುಮಾರ್ ಹೀಗೆ ಮಾತನಾಡಿದ್ದಾರಲ್ಲ, ಇದು ಸರಿನಾ? ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಅಂತಾರೆ, ಹೆಣ್ಣು ಮಕ್ಕಳನ್ನ ಈ ಭಾರತ ಮಾತೆ ಅಂತ ಪೂಜಿಸ್ತೀವಿ ಅಂತಾರೆ. ಆದರೆ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೆ ಮಾತಾಡೋದು? ಭಾಷಣದಲ್ಲಿ ದೊಡ್ಡ ದೊಡ್ಡ ಮಾತುಗಳು, ಬಟ್ ಹಿಂಗೆ. ಅದಕ್ಕೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲೂ ಕೂಡ ಕಿಡಿಕಾರಿದ್ದಾರೆ. ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ನಾಲ್ಗೆ ಜಾಸ್ತಿ ನಾಲ್ಗೆ ಜಾಸ್ತಿ ನಾಲ್ಗೆ ಜಾಸ್ತಿ ರವಿಕುಮಾರ್ ಅವರ ಪದ ಬಳಕೆ ಯಾರು ಕೂಡ ಒಪ್ಪೋದಿಲ್ಲ. ಅವರ ಪಕ್ಷದಲ್ಲಿ ಅದನ್ನು ಹೇಗೆ ಒಪ್ಕೊಂಡಿದ್ದಾರೋ ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ಯಾರು ಕೂಡ ತುಟಿಪಿಟಿಕ್ ಅಂತ ಹೇಳ್ತಾ ಇಲ್ಲ. ಭಾರತ ಮಾತೆ ಅಂತ ಪೂಜಿಸ್ತೀವಿ ಅಂತ ಹೇಳ್ತಾರೆ ಬಿಜೆಪಿಯವರು. ಇಡೀ ದೇಶವನ್ನೇ ತಾಯಿಯ ರೂಪದಲ್ಲಿ, ಒಂದು ಹೆಣ್ಣಿನ ರೂಪದಲ್ಲಿ ನೋಡುತ್ತೆ. ಆದರೆ ಹೆಣ್ಣಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ, ಹೆಣ್ಣಿನ ಬಗ್ಗೆ ಕೆಟ್ಟ ಪದಗಳಿಂದ ಮಾತನಾಡಿದಾಗ ಅದೇ ಬಿಜೆಪಿ ಶಿಸ್ತು, ಸಂಸ್ಕೃತಿ, ಆಚಾರ, ಅವರ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂಥ ಬಿಜೆಪಿ ಇದೆಯಲ್ಲ, ನಾವು RSS ಇಂದ ಬಂದಿದ್ದೀವಿ ಅಂತ ಹೇಳ್ತಾರೆ. RSS ನಮಗೆ ಶಿಸ್ತು ಕಲಿಸ್ಕೊಟ್ಟಿದೆ, ದೇಶಪ್ರೇಮ ಕಲಿಸ್ಕೊಟ್ಟಿದೆ, ಹೆಣ್ಣು ಮಕ್ಕಳಿಗೆ ಗೌರವ ಕಲಿಸ್ಕೊಟ್ಟಿದೆ ಅಂತ ಹೇಳ್ತಾರೆ. ಆದರೆ ಈ ಎನ್ ರವಿಕುಮಾರ್ ಕೂಡ ಅದೇ RSS ಶಾಖೆಯಿಂದಲೇ ಬಂದಂಥವರು, ಅದೇ RSS ಗಾಡಿಯಲ್ಲೇ ಪಳಗಿದಂಥವರು. ಏನು ಪ್ರಯೋಜನ? ಹೀಗೆ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ